ಬಸ್ತಿ ಡೇ. ನಮ್ಮ ಆರ್ಮಿನ ಕರೆದ್ರು. ಸೊ ಆರ್ಮಿ, ನೇವಿ, ಏರ್ ಫೋರ್ಸ್ ಕಾಂಟಿಜೆಂಟ್ ಹೋಗಿದ್ವಿ ನಾವಲ್ಲಿಗೆ. ನಮ್ದು ರಫಾಲ್ಸ್ ಅಲ್ಲಿ ಫ್ಲೈ ಆಯ್ತು. ಸೊ ಬಸ್ತಿ ಡೇ, ಬಸ್ತಿ BASTILLE ಬಸ್ತಿ ಅಂತ, ಆ ಬಸ್ತಿ ಡೇಗೆ ನಮ್ಮ ಪ್ರಧಾನಮಂತ್ರಿಗಳು ಹೌದು. ಸೊ ಅಲ್ಲಿ ತನಕ ಹೋಗಿದೆ. ಅಂದರೆ ನಮ್ಮ ಇದು ದೇಶದ ಚರ್ಚೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಹೆಮ್ಮೆ ಆಗುತ್ತೆ. ಈಗ ಯಾವ್ದಾವ್ದೋ ದೇಶಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ ನೆರವಿಗೆ ಭಾರತದ ಹತ್ರ ಕೇಳ್ಕೊಳ್ತಾರೆ ಅನ್ನೋದು. ಧನ್ಕರ್ ವೈಸ್ ಪ್ರೆಸಿಡೆಂಟ್ ಬಂತಲ್ಲ, ಶುರು ಆಗೋಯ್ತು. ಫಸ್ಟ್ ಕಾಂಟಿಜೆಂಟ್ ಬಂದೇ ಬಿಡ್ತಾರೆ. ಇದರಲ್ಲೇ ಫಸ್ಟ್ ಬರೋದೇ ಪೆರೇಡ್ ಕಮಾಂಡರು, ಅದರ ಹಿಂದೆ ವೆಟ್ರನ್ಸ್, ಜನರಲ್. ಈಗ ಇವ್ರು ಬರ್ತಿರೋದು ಇನ್ನೂ ಸರ್, ಇನ್ನು ಪ್ರೆಸಿಡೆಂಟ್ ಇದ್ರಲ್ಲಿ ಬಂದ್ರು ಸರ್. ನೀವು ಹೇಳಿದಂತೆ ಅದು ಹಾರ್ಸ್ ಕ್ಯಾರೇಜ್ ಅಲ್ಲಿ ಬಂದ್ರು. ಹಾರ್ಸ್ ಕ್ಯಾರೇಜ್ ಬಂದ್ರೆ ಈಗ ಕಾರ್ಗಳಲ್ಲೇ ಬರ್ತಿದಾರೆ ಅಂತ ಕಾರಲ್ಲಿ. ಇಲ್ಲ, ಈಗ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ಸ್ ಮುಂದೆ ಹೊರಟೋದ್ಮೇಲೆ ಇದು ಪೆರೇಡ್ ಶುರು ಆಗುತ್ತೆ. ಗೊತ್ತಾಯ್ತು. ಪೆರೇಡ್ ಶುರು ಆಗೋಕೆ ಮುಂಚೆ ಈಗ ಫ್ಲಾಗಾಸ್ಟಿಂಗ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಅದರಲ್ಲೇ ಬರ್ತದೆ ನೋಡಿ, ಹಾರ್ಸ್ ಕ್ಯಾರೇಜ್ ಅಲ್ಲೇ ಬರ್ತಾ ಇದಾರೆ. ಅದಕ್ಕೆ ಮುಂದೆ ಕಾರ್ಗಳಿದೆ. ಹೌದು. ಇದು ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಒಂದೇ ರೆಜಿಮೆಂಟು, 61 ಕ್ಯಾವಲ್ರಿ ಜೈಪುರಲ್ಲಿದೆ. ಭಾಳ ಸುಬಿಯಾಂತು ಭಾಳ ಖುಷಿಯಾಗಿದ್ದಾರೆ. ಯಾಕೆಂದರೆ $450 ಮಿಲಿಯನ್ ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ ಮೊನ್ನೆ ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ತೊಗೊಳಕ್ಕೆ. ಸೊ ಭಾಳ ಖುಷಿಯಾಗಿದ್ದಾರೆ. ಅದು ನಾವೇ ತಯಾರು ಮಾಡಿದ್ದು ಬ್ರಹ್ಮೋಸ್ ಮಿಸೈಲ್. ಹೌದು. ಇಲ್ಲ, ಆ್ಯಕ್ಚುಲಿ ಇದರಲ್ಲಿ ಇಂಡೋನೇಷ್ಯಾ ಭಾಳ ಅದ್ಭುತವಾದಂಥ ರಾಷ್ಟ್ರ. ಅವ್ರದ್ದು ಇಂಡೋನೇಷ್ಯಾ ಒನ್ ಆಫ್ ದ ಇಂಡೋನೇಷಿಯನ್ ಸಿಟೀಸ್ ಹ್ಯಾಸ್ ಗಾಟ್ 80% ಹಿಂದೂಸ್. ಬಟ್ ಆ್ಯಕ್ಚುಲಿ ಅವ್ರದ್ದು ಮುಸ್ಲಿಂ ರಾಷ್ಟ್ರ. ಇಟ್ ಇಸ್ ಅ ಮುಸ್ಲಿಂ ನೇಷನ್ ವಿತ್ ಹಿಂದೂ ಮೆಜಾರಿಟಿ. ಅವ್ರ ಕರೆನ್ಸಿಯಲ್ಲಿ ಗಣಪತಿ ಇದೆ ನೋಡಿ. ಇಂಡೋನೇಷ್ಯಾ ಅಧ್ಯಕ್ಷರನ್ನ ಬರಮಾಡಿಕೊಂಡ್ರು, ರಾಷ್ಟ್ರಪತಿಗಳನ್ನು ಕೂಡ ಬರಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು ಅಗೇನ್ ಇಸ್ ಅ ಪ್ರೋಟೋಕಾಲ್. ಇದು 3 ಜನ ಸೇನಾ ಅಧ್ಯಕ್ಷರು, ಆಮೇಲೆ ವಾಯುಸೇನಾ, ಆಮೇಲೆ ನೌಸೇನಾ, ಆಮೇಲೆ ನಮ್ಮ ಇವರು CDS, ಆಮೇಲೆ ಡಿಫೆನ್ಸ್ ಸೆಕ್ರೆಟರಿ. ಇಷ್ಟು ವರ್ಷ ಡಿಫೆನ್ಸ್ ಸೆಕ್ರೆಟರಿ ನಿಂತ್ಕೋತಾ ಇರಲಿಲ್ಲ. ಕಳೆದ 3 ವರ್ಷದಿಂದ ಡಿಫೆನ್ಸ್ ಸೆಕ್ರೆಟರಿ ನಾನು ಬಂದು ನಿಂತ್ಕೋತೀನಿ ಅಂತ ಫಸ್ಟ್ ಅವ್ರು ನಿಂತ್ಕೋತಾರೆ. ಸ್ವಲ್ಪ ಅದು ಪಿಚ್ ಅನ್ಸಿದೆ ಬಹಳ ಜನಕ್ಕೆ. ಆದರೆ ಡಿಫೆನ್ಸ್ ಸೆಕ್ರೆಟರಿನ ಬೇಡ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ಸೊ ಡಿಫೆನ್ಸ್ ಸೆಕ್ರೆಟರಿ ಶರ್ಮಾ ಅವರು ಕೆಲವು ನಿರ್ಣಯಗಳನ್ನು ಅವರೇ ತಗೊಳ್ಳೋದು. ಸೊ ಅವರಿದ್ದಾರೆ. ಈಗ ಸೆಲ್ಯೂಟಿಂಗ್ ಬೇಸ್ಗೆ ಹೋಗ್ತಾ ಇದ್ದಾರೆ. ನೋಡಿ ಅವ್ರು ಯಾವ ಥರ ಮಾರ್ಚ್ ಮಾಡ್ಕೊಂಡು ಎಸ್ಕಾರ್ಟ್ಸ್, ಅವ್ರನ್ನ ಎಸ್ಕಾರ್ಟ್ಸ್, ಮಿಲಿಟರಿ ಎಸ್ಕಾರ್ಟ್ಸ್, ಅವರು ಆರ್ಮಿ ಎಸ್ಕಾರ್ಟ್ಸ್ ಅವರು ಯಾವ ಥರ ಮಾರ್ಚ್ ಮಾಡ್ತಾರೆ ನೋಡಿ. ಇವೆಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ, ಎಲ್ಲದಕ್ಕೂ ಒಂದು ಐತಿಹ್ಯ ಇದೆ. ಆ್ಯಂಡ್ ಎಲ್ಲದೂ ಹೇಳ್ದಂಗೆ ಪ್ರೋಟೋಕಾಲ್. ಅದು ಪೈಲಟ್ಸ್ ಅಂತೀವಿ ಅದಕ್ಕೆ. ಮುಂದೆ ಬರ್ತಾ ಇದ್ದಾರಲ್ಲ ಅವ್ರಿಗೆ ಪೈಲಟ್ಸ್ ಅಂತ. ನಾವು ಎಸ್ಕಾರ್ಟ್ಸ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಏರ್ಫೋರ್ಸಲ್ಲಿ. ಸೊ ಎಲ್ಲ ಎವ್ರಿಥಿಂಗ್ ಇಸ್ ಸೇಮ್. ಆಮೇಲೆ ಎಲ್ಲ ಹೋಗಿ ಯಾರು ಕೂತ್ಕೋಬೇಕು, ಆಮೇಲೆ ಅವರು ಬುಲೆಟ್ ಪ್ರೂಫ್ ಇದನ್ನು ಕ್ಯಾಬಿನಲ್ಲಿ ಕೂತ್ಕೋತಾರೆ ಪ್ರೆಸಿಡೆಂಟು. ಆಮೇಲೆ ಪ್ರೆಸಿಡೆಂಟು, ನಮ್ಮ ದೇಶದ ಪ್ರೆಸಿಡೆಂಟು, ಶಿ ಈಸ್ ಸೀನಿಯರ್ ಟು ಸುಬಿಯಾಂತೋ. ಸೊ ಅವ್ರು ಫಸ್ಟ್ ಕೂತ್ಕೋತಾರೆ, ಅದಾದ್ಮೇಲೆ ಸುಬಿಯಾಂತೋ, ಆಮೇಲೆ ಸುಬಿಯಾಂತೋ ಹೆಂಡತಿಗೆ ಕೂತ್ಕೋಬೇಕು. ಮನೇಲಿ ಯೂಶಲಿ ಅತಿಥಿ ದೇವೋಭವ ಅಂತ ಹೇಳ್ತೀವಿ, ಬಟ್ ನಿಜವಾಗ್ಲೂ ಅತಿಥಿ ದೇವೋಭವ ಅಲ್ಲೂ ಕೂಡ ಅದು ಫಾಲೋ. ಅದು ಕಲ್ಚರ್ ಅಲ್ವಾ, ನಮ್ಮ ಸಂಸ್ಕೃತಿ ಅಲ್ವಾ, ನೋಡಿ ಜೊತೆಯಲ್ಲೇ ಬರ್ತಾರೆ. ಹೌದು. ಬಟ್ ಎಷ್ಟೋ ಸರಿ ಏನು ಮಾಡ್ತಾರೆ ಪ್ರೆಸಿಡೆಂಟ್, ಏನು ಮಾಡ್ತಾರೆ, ತಮ್ಮ ಗೆಸ್ಟ್ ಬಂದಿರೋ ಮಾಡ್ತಾರೆ. ಆ ಥರ ಮಾಡಿದ್ದು ಉಂಟು. ಆದರೆ ಆ್ಯಕ್ಚುಲಿ ಇವತ್ತು ಫಸ್ಟ್ ಪ್ರೆಸಿಡೆಂಟ್ ಕೂತ್ಕೋಬೇಕು, ಯಾಕಂದರೆ ಹಿ ಈಸ್ ದ ಸೀನಿಯರ್ ಮೋಸ್ಟ್. ನೀವು ಹೇಳಿದಂತೆ ಗ್ಲಾಸ್ ಇದೆ ನೋಡಿ, ಅದು ಇಟ್ಸ್ ಬುಲೆಟ್ ಪ್ರೂಫ್ ಇದು ಕ್ಯಾಬಿನ್. ಅದು ಯಾಕೆಂದರೆ ಅವರು ಎದ್ದು ನಿಂತ್ಕೊಂಡು ಕೂತ್ಕೊಂಡು ಮಾಡ್ತಾನೆ ಇರ್ಬೇಕು ಅವರೇ ಪೆರೇಡ್ ಹೋಗುವಾಗ. ಹೌದು. ಎಷ್ಟೋ ಜನ ಪ್ರೆಸಿಡೆಂಟ್ಸ್ ಏನು ಮಾಡೋರು, ಎದ್ದು ನಿಂತ್ಕೊಂಡ್ಬಿಟ್ಟು
The Commandant of the President's Bodyguard, Colonel Amit Berwal, giving the command. The PBG, or the President's Bodyguard, moving on, making way now for the parade to begin. And with the 21-gun salute and the strains of the national anthem still lingering in this sunny January morning, the celebrations have just begun. Culture, creativity, camaraderie. We will see them interweaving to sew a tapestry that will take us into the past, foreground the present, and herald the future. And the tricolor, of course, our national symbol, adorning different places and spaces today, a symbol of national pride, fluttering proudly. राष्ट्रपति अंगरक्षक प्रस्थान कर रहे हैं कर्तव्य पथ से और ಈಗ ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈಗ ಏನಾಗುತ್ತೆ? ಈಗ ನೋಡಿ ಒಂದು ವಿಷಯ ನಾವು ಇಲ್ಲಿ ಈಗ ವೀಕ್ಷಕರಾಗಿ ನಾವು ಒಂದು ಅಬ್ಸರ್ವ್ ಮಾಡಬೇಕು. ವಿಸಿಬಿಲಿಟಿ ಚೆನ್ನಾಗಿಲ್ಲ. ಇದ್ದಾರೆ ಕೇಂದ್ರ ಸಚಿವರು. ಕೇಂದ್ರ ಸಚಿವರು. ಹಾಂ ಸರ್, ಕಂಟಿನ್ಯೂ ಪ್ಲೀಸ್. ವಿಸಿಬಿಲಿಟಿ ಚೆನ್ನಾಗಿಲ್ಲ. ವಿಸಿಬಿಲಿಟಿ ಈಗ 1 ಅಥವಾ 2 ಕಿಲೋಮೀಟರ್ ಇರ್ಬೋದು. ಈ ವಿಸಿಬಿಲಿಟಿನಲ್ಲಿ ಏರ್ ಶೋ ಮಾಡೋದು ಭಾಳ ಕಷ್ಟ. ಆದರೆ ಪೆರೇಡ್ ಆಗ್ತಾ ಸ್ವಲ್ಪ ಬಿಸಿಲು ಏರುತ್ತೆ, ಆಗ ವಿಸಿಬಿಲಿಟಿ ಚೆನ್ನಾಗಾಗುತ್ತೆ. 10ವರೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಯಾಕೆಂದರೆ ವಿಪರೀತ ಫಾಗ್ ಇತ್ತು ಡೆಲ್ಲಿನಲ್ಲಿ ಅಂತ ಕೇಳಿದ್ವಿ. ನಿನ್ನೆ ತನಕ ಫಾಗ್ ಇತ್ತು. ಆಮೇಲೆ ಎಷ್ಟೋ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು, ಇದನ್ನ ಟ್ರೈನ್ಸ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ 10ವರೆಗೆ ಮಾಡಿದ್ದಾರೆ. ಇಲ್ದಿದ್ರೆ ಕರೆಕ್ಟಾಗಿ ಅಲ್ಲಿ 7ವರೆಗೆ ಶುರು ಮಾಡಿಬಿಟ್ಟಿರೋರು ಬೆಳಿಗ್ಗೆ. ಈಗ ಸರ್ ಎಷ್ಟು ಏರೋಪ್ಲೇನ್ಗಳು ಫ್ಲೈ ಫಾಸ್ಟ್ ಆಗ್ತದೆ? ಇವತ್ತು 70 ಅಂತ ಹೇಳಿದ್ದಾರೆ. 70 ಡೌಟು. 70 ಏರೋಪ್ಲೇನ್ಸ್ಗಳು ಒಟ್ಟಿಗೆ? ಅಲ್ಲ, 70 ಒಟ್ಟು ಬಟ್ ಡೌಟ್ ಅದು. ಬಂದರು, ಆಗಲೇ ಬಂದೇ ಬಿಟ್ರು. ಇದು ಇಲ್ಲ ಈಗಲ್ಲ, ಈಗ ಇವರು ಬಂದಿಲ್ಲ ಇನ್ನು ಫ್ಲೈ ಇದು ಥೀಮ್, ಅದು ಈ ಒಂದು ರಾಜ್ಯೋತ್ಸವ ಥೀಮ್ದು ಇರ್ಬೋದೇನೋ ಮೋಸ್ಟ್ಲಿ. ಹೌದು. ಬಟ್ ಇದಕ್ಕಿಂತ ಮುಂಚೆ ಆರ್ಮಿ ಬರುತ್ತೆ ಈಗ? ಇಲ್ಲ, ಫಸ್ಟು ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಡಿಯಾ ಇದು. ಎಲ್ಲ ರಾಜ್ಯಗಳ ವಿವಿಧ ಇನ್ಸ್ಟ್ರೂಮೆಂಟ್ಸು ಫಸ್ಟ್ ಬಂದಿದೆ. ಇಲ್ದಿದ್ರೆ ಅಲ್ಲಿಗೆ ಇದು ಪೆರೇಡ್ ಕಮಾಂಡ್ ಬರಬೇಕಾಗಿದೆ ಎಷ್ಟೊತ್ತಿಗೆ. ಇದು ಚೇಂಜಾ ಸರ್? ಚೇಂಜ್ ಆದಂಗಿದೆ. ಚೇಂಜ್ ಆಯಿತು. ಚೇಂಜ್ ಆದಂಗಿದೆ. ನನಗೆ ಅಷ್ಟು ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ಫಸ್ಟು ಪೆರೇಡ್ ಕಮಾಂಡರ್ ಬಂದು ಸಲ್ಯೂಟ್ ಮಾಡಲೇಬೇಕು, ಬಟ್ ಮಾಡ್ತಾ ಇಲ್ಲ. ಸೊ ಫಸ್ಟು ಐ ಥಿಂಕ್ ಇದನ್ನು ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಡಿಯಾ ಮಾಡ್ತಾ ಇರ್ಬೋದು ಅಂತ ನನಗೆ ಏನು ಅನಿಸ್ತಾ ಇದೆ ಸರ್. ಫಸ್ಟಿಗೆ ಇದು ಇವರ ಈಗ ಏನು ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಬಂದಿದೆ ಅದು ಹಿಂದೆ ಇದೆ ಸರ್. ಹೌದಾ? ಅದು ಹಿಂದೆ ಇದೆ, ಯಾಕೆಂದರೆ ಆರ್ಮಿ ಪೀರಿಯಡ್ಗೆ ಬಂದಾಯಿತು. ಹಾಗಾದರೆ ನಾನು ಅದೇನು ಹೇಳ್ತಾ ಇರೋದು ನಿಮಗೆ, ಫಸ್ಟ್ ಇವರೇ ಬಂದಿರೋದು. ಚೇಂಜ್ ಆಗಿದೆ, ಹಾಗಾದರೆ ಚೇಂಜ್ ಆಗಿದೆ. ಇದು ಫುಲ್ ಚೇಂಜ್ ಆಗಿದೆ. ಈ ರೀತಿ ಫಸ್ಟ್ ಪೀರಿಯಡ್ ಕಮಾಂಡರ್ ಬಂದು ತಗೋಬೇಕಿತ್ತು. ಕರೆಕ್ಟ್. ಇನ್ಸ್ಟ್ರೂಮೆಂಟ್ಸ್ ಆಫ್ ಇಂಡಿಯಾ ಇದು.